ಇಲ್ವೇ ಇಲ್ಲ. ಏನಿದ್ರೂ ಈಗ ಮಿನಿ ಸಮರದಲ್ಲಿ ಯುದ್ಧ ಮಾಡಲೇಬೇಕು. ಮತಶಿಕಾರಿ ನಡೆಸಿ ಗೆದ್ದು ಬೀಗಲೇಬೇಕಿದೆ. ತಂತ್ರಕ್ಕೆ ರಣತಂತ್ರ ಹೂಡಬೇಕಿದೆ. ಗೆದ್ದರೆ ಒಂದು ಲೆಕ್ಕ, ಸೋತರೆ ಡ್ಯಾಮೇಜ್ ಎಂಬಂತಾಗಿದೆ. ಹೀಗಾಗಿಯೇ ಇದೇ ಕಾರಣಕ್ಕೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ರು. ಟ್ರಬಲ್ ಶೂಟರ್ ಕೂಡ ರಣಕಣಕ್ಕಿಳಿದಿದ್ರು. ಕೇಸರಿ ಪಡೆಯೂ ಕೂಡ ರಣವ್ಯೂಹ ರೂಪಿಸುವಲ್ಲಿ ನಿರತವಾಗಿತ್ತು. ಈ ಮಿನಿ ಸಮರ ಮತಬೇಟೆ ಹೇಗಿತ್ತು? 2 ಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಆದರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ನನ್ನನ್ನು ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಬಾಗಲಕೋಟೆ ಸೋಲ್ಬಿಟ್ರೆ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಪಾಪ ಮುಖ್ಯಮಂತ್ರಿಗಳು ಅವರ ಒಬ್ಬರು ಶಕ್ತಿ ಸಾಕಾಗೋದಿಲ್ಲ ಅಂತೇಳಿ 15 ಜನ ಸಚಿವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಕೂತಿದ್ದಾರೆ. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ.ಕೆ. ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನೋ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮ್ಗೊಂದು ಅವಕಾಶ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ. ಇಲ್ಲಿ ಸ್ವಾತಂತ್ರ್ಯ ಬಂದ 3 ತಿಂಗಳಿಗೆ ಹುಟ್ಟಿದವನು ನಾನು. ಬಿಜೆಪಿ ಯಾವತ್ತಾರು ಹೋರಾಟ ಮಾಡಿದ್ದ ಸ್ವಾತಂತ್ರ್ಯ ಸಂದರ್ಭದಲ್ಲಿ? ಗೆಲ್ಲಲೇಬೇಕು. ಮಿನಿ ಸಮರದಲ್ಲಿ 2 ಕ್ಷೇತ್ರದ ರಣಕಣದಲ್ಲೂ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. 2 ಕ್ಷೇತ್ರದಲ್ಲಿ ಮತಶಿಕಾರಿ ಶುರುವಾಗಿ ಬಿಟ್ಟಿದೆ. ಏಪ್ರಿಲ್ 9ನೇ ತಾರೀಕು ನಡೆಯಲಿರುವ ಮತದಾನದಲ್ಲಿ ನಮ್ಮ ಅಭ್ಯರ್ಥಿ ಪರವೇ ಮತ ಚಲಾವಣೆ ಆಗಬೇಕು ಅಂತ ರಣತಂತ್ರ ರೂಪಿಸಿಕೊಂಡು ಘಟಾನುಘಟಿಗಳು ಅಖಾಡಕ್ಕಿಳಿದು ಬಿಟ್ಟಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಕ್ಷೇತ್ರದಲ್ಲಿ 1 ರೌಂಡ್ ಮತಶಿಕಾರಿ ನಡೆಸಿದ್ರು. 2ನೇ ದಿನ 2ನೇ ಇನ್ನಿಂಗ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದ್ರು. ಮಾಸ್ ಲೀಡರ್, ಮತಗಳನ್ನ ಟರ್ನ್ ಮಾಡು, ಜನರ ಮನಸ್ಸು ಗೆಲ್ಲುವಂತಹ ನಾಯಕ ಅಂತಲೇ ಫೇಮಸ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಸೋಮವಾರ ಗುಡುಗಿದ್ರು. ಕ್ಷೇತ್ರದಲ್ಲಿ ಪ್ರಚಾರ ಸಭೆ ಮಾಡಿ ಮಾತಿನಲ್ಲೇ ಬಾಣ ಬಿಟ್ಟರು. ಮಂಗಳವಾರವೂ ಕೂಡ ಸಿಎಂ ಸಿದ್ದರಾಮಯ್ಯರದ್ದು ಅದೇ ಗತ್ತು, ಅದೇ ಗೈರತ್ತು, ಅದೇ ಖಡಕ್ ಮಾತು, ಅದೇ ವರ್ಚಸ್ಸು ಮುಂದುವರೆದಿತ್ತು. ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು, ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಅಂದ್ರೆ ಅಲ್ಲಿನ ವಾತಾವರಣ, ಅಲ್ಲಿನ ಕಾರ್ಯಕರ್ತರ ಕ್ರೇಜ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಅಲ್ಲಿನ ವೈಬ್ರೇಷನ್, ಅಲ್ಲಿನ ಸೆಲೆಬ್ರೇಷನ್ ಬೇರೆ ಲೆವೆಲ್ಗೆ ಇರುತ್ತೆ. ಹೀಗೆ ಬಾಗಲಕೋಟೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಎಂಟ್ರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಸಿದ್ದರಾಮಯ್ಯ ಬರ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳು ಜೈಕಾರ ಹಾಕುತ್ತಾ ಶಿಳ್ಳೆ ಕೇಕೆ ಹಾಕಿದ್ರು. ಇಲ್ಲಿ ನೋಡಿ, ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರಾಟೆ ಜೋರಾಗಿದ್ರೆ, ದಾವಣಗೆರೆಯಲ್ಲಿ ಟ್ರಬಲ್ ಶೂಟರ್ ಅಂತಲೇ ಫೇಮಸ್ ಆಗಿರೋ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತಬೇಟೆಗೆ ಎಂಟ್ರಿ ಕೊಟ್ಟಿದ್ರು. ನಾನು ಬಂದ ಮೇಲೆ ನಂದೇ ಹವಾ ಅನ್ನೋ ರೀತಿ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ್ರು. ಬಿಜೆಪಿಯನ್ನು ಸುಮ್ಮನೆ ಕೂತಿಲ್ಲ, ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ರಣತಂತ್ರ ರೂಪಿಸ್ತಿದೆ, ಮತಶಿಕಾರಿ ನಡೆಸ್ತಾ ಇದೆ. ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಅಖಾಡಕ್ಕಿಳಿದು ಮತಬೇಟೆಗೆ ಕೈ ಹಾಕಿದ್ರು. ಮಂಗಳವಾರ ಆರ್ ಅಶೋಕ್ ರಣಕಣದಲ್ಲಿ ಘರ್ಜಿಸಿದ್ರು. ಬಿಜೆಪಿ ಲೀಡರ್ಸ್ ಅಬ್ಬರಿಸಿದ್ರು.
ಮಿನಿ ಸಮರದ ಈ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮಗೆ ಒಂದಂತೂ ಅರ್ಥ ಆಗಿರುತ್ತೆ. ರಣಕದನ ರಂಗೇರಿದೆ, ಮತ ಶಿಕಾರಿ ನಡೀತಾ ಇದೆ, ನಾನಾ ನೀನಾ ಅನ್ನೋ ಜಿದ್ದು ಮತ್ತಷ್ಟು ಹೊತ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಆ ಲೆಕ್ಕಾಚಾರ, ಪ್ರಚಾರದ ಭರಾಟೆ ಯಾವ ಹಂತದಲ್ಲಿತ್ತು? ಸಿಎಂ ಸಿದ್ದರಾಮಯ್ಯ ಅವರ ಎರಡನೇ ಇನ್ನಿಂಗ್ಸ್ ಯಾವ ರೇಂಜ್ಗಿತ್ತು? ಡಿಸಿಎಂ ಡಿಕೆಶಿ ಅಬ್ಬರಿಸಿದ್ದ ಹೇಗೆ? ಅಲ್ಲಿ ನಡೆದ ಹೈಡ್ರಾಮಾ ಹೇಗಿತ್ತು? ಎರಡೂ ಕ್ಷೇತ್ರದಲ್ಲೂ ಕಮಲ ಪಡೆಯ ರಣತಂತ್ರ ಹೇಗಿತ್ತು ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀವಿ ನೋಡಿ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದು ಮತಬೇಟೆ, ಬಿಜೆಪಿ ವಿರುದ್ಧ ಸಿಎಂ ಸಿದ್ದು ಸವಾರಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸದಲ್ಲಿ ಸುಮಾರು 1.5 ದಶಕಗಳ ಕಾಲ ಭಾರತೀಯ ಜನತಾ ಪಕ್ಷ ಅಜೇಯವಾಗಿತ್ತು. ಬಿಜೆಪಿಯ ಭದ್ರಕೋಟೆ ಅಂತಲೇ ಬಾಗಲಕೋಟೆ ಗುರುತಿಸಿಕೊಂಡಿತ್ತು. ಇಂತಹ ಕೋಟೆಯನ್ನ ಪುಡಿಗೈದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ದಿವಂಗತ HY ಮೇಟಿ. ಈಗ HY ಮೇಟಿ ನಿಧನದ ನಂತರ ಅದೇ ಸ್ಥಾನಕ್ಕೆ ಬಾಗಲಕೋಟೆಯಲ್ಲಿ ಮಿನಿ ಸಮರ ನಡೆಯುತ್ತಿದೆ. ಈ ಮಿನಿ ಸಮರದಲ್ಲಿ ಮೇಟಿ ಪುತ್ರ ಉಮೇಶ್ ಮೇಟಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಬಿಜೆಪಿಯಿಂದ ವೀರಭದ್ರಯ್ಯ ಚರಂತಿಮಠ ಕಣದಲ್ಲಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಬಾವುಟ ಹಾರಿಸೋಕೆ ಫೀಲ್ಡ್ಗೆ ಇಳಿದಿದ್ರು. ಮುಗಳೊಳ್ಳಿ ಗ್ರಾಮದಲ್ಲಿ ಪ್ರಚಾರ ಸಭೆ ಫಿಕ್ಸ್ ಮಾಡಿದ್ರು. ಸಿದ್ದರಾಮಯ್ಯ ಅವರ ಕ್ರೇಜ್, ಸಿದ್ದರಾಮಯ್ಯ ಅವರ ಎಂಟ್ರಿಗೆ ಕಾರ್ಯಕರ್ತರು ಶಿಳ್ಳೆ ಕೇಕೆ ಹಾಕಿದ್ರು. ಸಿದ್ದು ಕೂಡ ಕಾರ್ಯಕರ್ತರ ನಡುವೆ ಸ್ಟೇಜ್ ಹತ್ತಿದ್ರು. ಇದಕ್ಕೂ ಮೊದಲು ಸಿದ್ದರಾಮಯ್ಯ ಒಂದು ಭವಿಷ್ಯ ನುಡಿದೇ ಬಿಟ್ರು. ಶಾಸ್ತ್ರ ಗೊತ್ತಿಲ್ಲ, ಲೆಕ್ಕಾಚಾರ ನಿಮ್ಮ ಲೆಕ್ಕಾಚಾರ 100 ಗೆಲ್ತೀವಿ. ಅಭ್ಯರ್ಥಿನ ಗೆಲ್ಸಕ್ಕೆ ಕಾಂಗ್ರೆಸ್ನವರೇ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೆ ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ನಮಗೆ ಮಾಡ್ತಾ ಇರೋದು. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ, ಮೇಟಿಯವ್ರ ಮಗನ್ನೇ ಗೆಲ್ಲಿಸಬೇಕು. ಬಾಗಲಕೋಟೆಯ ಮುಗಳೊಳ್ಳಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಉಮೇಶ್ ಮೇಟಿಯನ್ನ ಗೆಲ್ಲಿಸಿ ಅಂತ ಕರೆಕೊಟ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮೇಲೆ ಸವಾರಿ ಮಾಡುತ್ತಾ ಮತಬೇಟೆಗಿಳಿದಿದ್ರು. ಬಿಜೆಪಿಯವರು ಎಂದೂ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಅಧಿಕಾರದಲ್ಲಿದ್ದಾಗಲೂ ಏನೂ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ, ನಾವು 3 ವರ್ಷಗಳಿಂದ ಅಭಿವೃದ್ಧಿ ಮಾಡಿಕೊಂಡೇ ಬಂದಿದ್ದೇವೆ, ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜುಗೆ ಶಂಕುಸ್ಥಾಪನೆ ಮಾಡಿದ್ದೇವೆ, ಬಿಜೆಪಿ ಏನು ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಅಧಿಕಾರಕ್ಕೆ ಬಂದು ಹಿಂಬಾಗಲಿನಿಂದ ಬಂದರ ಹೊರತು ನೇರವಾಗಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಲಿಲ್ಲ. ಬಂದಿದ್ದಾರ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮೊದಲನೇ ಬಾರಿಗೆ. ಆಗ 110 ಸ್ಥಾನಗಳನ್ನು ಗೆದ್ರು, 113 ಗೆಲ್ಲೇ ಇಲ್ಲ. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು, ಸದಾನಂದಗೌಡ ಮುಖ್ಯಮಂತ್ರಿ ಆದರು, 3 ಜನ ಮುಖ್ಯಮಂತ್ರಿ ಆದರು. ಈ 3 ಜನ ಮುಖ್ಯಮಂತ್ರಿಗಳಾದರೂ ಕೂಡ ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು, 4 ವರ್ಷ ಅಧಿಕಾರದಲ್ಲಿದ್ದರು ಮುಖ್ಯಮಂತ್ರಿಯಾಗಿ. ಏನಾದ್ರು ಮಾಡಿದಾರ? ಛಲವಾದಿ ಗರಂ, ಸಿಎಂ ಸಿದ್ದು ಟಕ್ಕರ್. ಸಿಎಂ ಸಿದ್ದರಾಮಯ್ಯ ಏನೋ ಗೆಲ್ಲಲೇಬೇಕು ಅಂತ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ರು. ದಾವಣಗೆರೆಗೂ ಹೋಗೋ ಪ್ಲಾನ್ನಲ್ಲಿದ್ದಾರೆ. ಗೆದ್ದೇ ಗೆಲ್ತೀವಿ ಅಂತ ಕಡ್ಡಿ ತುಂಡಾಗುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ಹೇಳುತ್ತಿದ್ದಾರೆ. ಇತ್ತ ಬಿಜೆಪಿ ನಾಯಕರು ಮಾತ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಸೋಲಿನ ಭೀತಿಯಿಂದ ಬಾಗಲಕೋಟೆಯಲ್ಲಿ ಸಿಎಂ ಠಿಕಾಣಿ ಹಾಕಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಗುಮ್ಮಿದ್ರು. ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ DK ಶಿವಕುಮಾರ್ ನನ್ನನ್ನ ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ, ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ
ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ. ಏನಾದ್ರು ಕನಸು ಬಿದ್ದಿದೆಯಾ? ಹೈಕಮಾಂಡ್, ನಮ್ಮ ಹೈಕಮಾಂಡ್, ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇರೋದು? ಬಿಜೆಪಿ. ಅವರಿಗೆ ನಮ್ಗೆ ಹೈಕಮಾಂಡ್ ಆಗ್ತಾರೆ. ಏನೋ ಹೇಳ್ಬೇಕು ಅಂತ ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದು ಮಿಂಚಿನ ಸಂಚಾರ. ಇತ್ತ ಬಾಗಲಕೋಟೆಯ ಮುಗಳೊಳ್ಳಿ ಗ್ರಾಮದಲ್ಲಿ ಅಬ್ಬರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ತಾಲೂಕಿನ ನೀಲಾನಗರ ಗ್ರಾಮಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಪ್ರಚಾರ ನಡೆಸಿದ್ರು. ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿರೋ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಮಿಂಚಿನ ಸಂಚಾರ ನಡೆಸಿದ್ರು. ನೀಲಾನಗರ ಗ್ರಾಮದಲ್ಲಿ ಮತಶಿಕಾರಿ ನಡೆಸಿ ಪ್ರಚಾರ ಸಭೆಗೆ ಆಗಮಿಸಿದ್ರು. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದ್ರು. ಮತ್ತೆ ಬಿಜೆಪಿ ವಿರುದ್ಧ ಗುಡುಗಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯ ಪಾತ್ರ ಏನೂ ಇಲ್ಲ. ನಮಗೆ ಸ್ವಾತಂತ್ರ್ಯ ಬರದಿದ್ರೆ ನಾವ್ಯಾರೂ ಏನೂ ಆಗೋಕಾಗ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಇರದಿದ್ದರೆ ಮೋದಿ ಕೂಡ ಪ್ರಧಾನಿಯಾಗುತ್ತಿರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಸಂವಿಧಾನ ಜಾರಿಯಾಗಿದೆ. ಶೋಷಿತರು, ದೀನ ದಲಿತರು ಮುಂದೆ ಬರಲು ಸಂವಿಧಾನ ಕಾರಣವಾಯಿತು. ಉಳುವವನೇ ಹೊಲದೊಡೆಯ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಅಂತ ಸಿಎಂ ಹೇಳಿದ್ರು. ಬಿಜೆಪಿಯವರಿಗೆ ಕಷ್ಟ ಸುಖ ಗೊತ್ತಿಲ್ಲ, ಮಹಿಳೆಯರು ಕಷ್ಟ ಸುಖ ಗೊತ್ತಿಲ್ಲ. ಯಾಕೆಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಯಾವುದು? ಬಿಜೆಪಿ ಯಾವತ್ತಾರು ಹೋರಾಟ ಮಾಡಿತ್ತ ಸ್ವಾತಂತ್ರ್ಯ ಸಂದರ್ಭದಲ್ಲಿ? ಇಲ್ಲಿ ಬಹಳ ಜನ 1947ರಲ್ಲಿ ಸ್ವಾತಂತ್ರ್ಯ ಬಂತಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ನನಗೆ. ನೀವು ಇದ್ರೇನ್ರಿ ಸಾಹೇಬ್ರೆ? ನಾನು ಸ್ವಾತಂತ್ರ್ಯ ಬಂದು 3 ದಿನ, ಸ್ವಾತಂತ್ರ್ಯ ಬಂದ 3 ತಿಂಗಳಿಗೆ ಹುಟ್ಟಿದವನು ನಾನು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು. ನನಗೂ ಗೊತ್ತಿಲ್ಲ, ನಾವು ಓದ್ಕೊಂಡಿದ್ದೀನಿ ಅಷ್ಟೇನೆ. ನೀವು ದಯಮಾಡಿ ಓದ್ಕೊಳ್ಳಿ. ಯಾವತ್ತೂ ಕೂಡ ಬಿಜೆಪಿಯವರು ಆಗ್ಲೇ 1925ನೇ ಇಸ್ವಿನಲ್ಲೇ RSS ಉದ್ಭವ ಆಗಿತ್ತು, ನಿರ್ಮಾಣ ಆಗಿತ್ತು. ಆದರೆ ಯಾವತ್ತು ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅಂತಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ನಮ್ಮ ದೇಶ ಆಳ್ತಾ ಇದ್ರಲ್ಲ ಯಾರು ಬ್ರಿಟಿಷ್ನವರು, ಅವರನ್ನ ಈ ದೇಶದಿಂದ ತೊಲಗಿಸಿದವರು ಕಾಂಗ್ರೆಸ್ನವರು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಬಿಜೆಪಿ ಕಾಯುತ್ತಿದೆ. 2 ಕ್ಷೇತ್ರಗಳಲ್ಲೂ ಗೆದ್ದು ಸರ್ಕಾರದ ಕಾಲಿ ಎಳಿಬೇಕು ಅಂತ ನೋಡುತ್ತಿದೆ. ಹೀಗಾಗಿ ಮಿನಿ ಸಮರದ ಬಗ್ಗೆ ಕಾಂಗ್ರೆಸ್ ಹೆಚ್ಚು ತಲೆ ಕೆಡಿಸಿಕೊಂಡಿದೆ. ಅಧಿಕಾರ ಪಕ್ಷ ಚುನಾವಣೆ ಗೆಲ್ಲದೇ ಇದ್ರೆ ಭಾರೀ ಮುಖಭಂಗ ಆದಂತಾಗುತ್ತೆ. ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಏಳುತ್ತೆ. ಅದೇ ಕಾರಣಕ್ಕೆ ಈ ಚುನಾವಣೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಸಿದ್ದರಾಮಯ್ಯ ಪಕ್ಷವನ್ನ 2 ಕ್ಷೇತ್ರಗಳಲ್ಲಿ ಗೆಲ್ಲಿಸಲು ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜವಾಬ್ದಾರಿಯನ್ನ ಸಾಹುಕಾರ ಸತೀಶ್ ಜಾರಕಿಹೊಳಿಗೆ ಕೊಟ್ಟಿರೋ ಸಿದ್ದರಾಮಯ್ಯ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಗಟ್ಟಿ ಮಾಡುವ ಕೆಲಸ ಮಾಡಿಸ್ತಾ ಇದ್ದಾರೆ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಗೆಲುವಿಗಾಗಿ ವಿಶೇಷ ರಣತಂತ್ರ ರೂಪಿಸಿದೆ. ಸಿಎಲ್ಪಿ ಸಭೆಯಲ್ಲಿ ಸಚಿವರು ಮತ್ತು ಶಾಸಕರಿಗೆ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಲು ಉಸ್ತುವಾರಿ ಸುರ್ಜೇವಾಲಾ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಜಯೇಂದ್ರ ಮತಶಿಕಾರಿ ಕಾಂಗ್ರೆಸ್ಗೆ ತಿರುಗೇಟು. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದ್ರು.
ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ, ಕಾಂಗ್ರೆಸ್ ಬಾವುಟ ಹಾರಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ರು. ಬಿಜೆಪಿ ಕಾಲೆಳೆದು ಗುಡುಗಿದ್ರು. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪ್ರಚಾರಕ್ಕಿಳಿದಿದ್ರು. ಬಾಗಲಕೋಟೆಯ ವಿದ್ಯಾಗಿರಿಯ ತೆಗ್ಗಿ ಲೇಔಟ್ನಲ್ಲಿ ಬಿವೈ ವಿಜಯೇಂದ್ರ ಮತಯಾಚನೆ ನಡೆಸಿದ್ರು. ಮನೆ ಮನೆಗೆ ಹೋಗಿ ವೋಟ್ ಹಾಕಿ ಅಂತ ಕೇಳಿದ್ರು. ಇದೇ ವೇಳೆ ಮಾತನಾಡಿದ ಬಿವೈ ವಿಜಯೇಂದ್ರ ಕಾಂಗ್ರೆಸ್ಗೆ ಗುಮ್ಮಿದ್ರು. ಅವರು ಹಿಂದೆಂದೂ ಕೂಡ ಗೆದ್ದಿಲ್ಲದೆ ಇರ್ತಕ್ಕಂಥ ಅಂತರದಿಂದ, ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆದ್ದೇ ಗೆಲ್ತಾರೆ. ತಾಯಂದ್ರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಬಾಗಲಕೋಟೆ ಸೋತ್ಬಿಟ್ರೆ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಪಾಪ ಮುಖ್ಯಮಂತ್ರಿಗಳು ಅವರ ಒಬ್ಬರು ಶಕ್ತಿ ಸಾಕಾಗೋದಿಲ್ಲ ಅಂತೇಳಿ 15 ಜನ ಸಚಿವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಕೂತಿದ್ದಾರೆ. ಆ ಜಾತಿ ಈ ಜಾತಿ ಅನ್ಕೊಂಡು ಎಲ್ಲಾ ಜಾತಿಯ ಸಚಿವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಬಹುಶಃ ನನಗನ್ನಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳು 17 ಬಜೆಟ್ ಅನ್ನ ಕೊಟ್ಟಿದ್ದೇನೆ, ದೇವರಾಜ ಅರಸರ ದಾಖಲೆ ಮುರಿದಿದ್ದೇನೆ ಅಂತ ಹೇಳ್ಕೊಳ್ತಾರೆ. ಅದು ಒಂದು ಕಡೆ ಇರಲಿ, ಬ್ರಿಟಿಷರ ಒಡೆದಾಡುವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಹಿಂದೆ ಬಿಜೆಪಿ ಭದ್ರಕೋಟೆಯಾಗಿದ್ದ ಬಾಗಲಕೋಟೆಯಲ್ಲಿ ಮತ್ತೆ ಕಮಲ ಅರಳಿಸೋಕೆ ನಾಯಕರು ರಣತಂತ್ರ ರೂಪಿಸ್ತಾ ಇದ್ದಾರೆ. ವಿಜಯೇಂದ್ರ ಅವರು 2 ದಿನ ಮತಶಿಕಾರಿ ನಡೆಸಿದ್ದಾರೆ. ಈ ನಡುವೆ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಕೂಡ ಪ್ರಚಾರ ನಡೆಸಿದ್ರು. ನಾಯಕರ ಜೊತೆ ಮನೆ ಮನೆಗಳಿಗೆ ತೆರಳಿ ಮಿಂಚಿನ ಸಂಚಾರ ನಡೆಸಿದ್ರು. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರೆ, ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಸ್ ಲೀಡರ್ ರೇಂಜ್ಗೆ ಎಂಟ್ರಿ ಕೊಟ್ಟರು. ಹೆಲಿಕಾಪ್ಟರ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಲಿಟ್ರು. ಟ್ರಬಲ್ ಶೂಟರ್ ಅಂತಲೇ ಫೇಮಸ್ ಆಗಿರೋ ಡಿಕೆಶಿ ದಾವಣಗೆರೆಗೆ ಬಂದಿರೋದೇ ಮುನಿಸು ಶಮನಗೊಳಿಸೋಕೆ, ಟ್ರಬಲ್ಗೆ ಪರಿಹಾರ ಕಂಡು ಹಿಡಿಯೋಕೆ. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಬಂಡೆ ಅಬ್ಬರ. ಅಲ್ಪಸಂಖ್ಯಾತರ ಬಿಗಿಪಟ್ಟು ಡಿಕೆಶಿ ಹೇಳಿದ್ದೇನು? ಭದ್ರಕೋಟೆಯಾಗಿರೋ ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ನಾವೇ ಗೆಲ್ಲಬೇಕು, ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ನಾವೇ ಉಳಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಬಿಗಿಪಟ್ಟು ಹಿಡಿದಿದೆ. ಹೀಗಾಗಿ ದಾವಣಗೆರೆಗೆ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ವಿಶೇಷ ಹೆಲಿಕಾಪ್ಟರ್ ಮೂಲಕ ದಾವಣಗೆರೆಯ ಎಂಬಿಎ ಮೈದಾನದ ಹೆಲಿಪ್ಯಾಡ್ಗೆ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಡಿಕೆಶಿ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ಇದ್ರು. ಈ ವೇಳೆ ಡಿಕೆಶಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಮಾತು ಕೇಳಿ ಇಡೀ ದಾವಣಗೆರೆ ಮಾತ್ರವಲ್ಲ, ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ. ಒಬ್ಬರಿಂದ ಪಕ್ಷ ನಡೆಯಲ್ಲ, ಶಾಕ್ ಕೊಟ್ಟ ಡಿಕೆಶಿ. ಡಿಸಿಎಂ ಡಿಕೆಶಿ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಪ್ರಚಾರ ಮಾಡೋಕೆ, ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಅಂತ, ಮತಬೇಟೆ ನಡೆಸೋಕೆ ಅಂತ. ಡಿಕೆಶಿಯು ಕೂಡ ಅದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ಜಮೀರ್ ಹೆಸರು ಪ್ರಸ್ತಾಪವಾಗ್ತಾ ಇದ್ದಂತೆ ಡಿಕೆಶಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ರು. ಒಬ್ಬರಿಂದ ಪಕ್ಷ ಅಲ್ಲ, ಅದು ಡಿಕೆ ಸಿಎಂ ಜಮೀರ್ ಆಗಿರಬಹುದು ಅಂತ ಹೇಳಿದ್ರು. ಅಸಮಾಧಾನ ಇದೆ ಜಮೀರ್ ಅವರಿಗೆ. ಯಾರ್ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80,000 ಮುಸ್ಲಿಂ ಮತಗಳಿವೆ. ಮುಸ್ಲಿಂ ಮತಗಳು ತುಂಬಾನೇ ಮುಖ್ಯವಾಗಿದೆ. ಹೀಗಾಗಿ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸುವಂತೆ ಕಾರ್ಯಕರ್ತರು ಆಗ್ರಹಿಸಿದ್ರು. ಆದ್ರೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಒಬ್ಬರಿಂದ ಪಕ್ಷ ನಡೆಯಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದು ಇದು ಭಾರೀ ಸಂಚಲನ ಮೂಡಿಸಿದೆ. ಇತ್ತ ಡಿಕೆಶಿ ಎಂಟ್ರಿ ಕೊಡುವಾಗಲೂ ಕೂಡ ಜಮೀರ್ ಫೋಟೋ ಹಿಡಿದು ಕಾರ್ಯಕರ್ತನೊಬ್ಬ ನಿಂತಿದ್ದ. ಈ ವೇಳೆ ನಲಪಾಡ್ ಗರಂ ಆಗಿ ಕಾರ್ಯಕರ್ತರನ್ನ ಅಲ್ಲಿಂದ ಕಳಿಸಿದ್ರು. ಪಕ್ಷೇತರ ಅಭ್ಯರ್ಥಿ ವಿರುದ್ಧ ನಲಪಾಡ್ ಗರಂ.
ದಾವಣಗೆರೆಯಲ್ಲಿ ಟಿಕೆಟ್ ಹಂಚಿಕೆ ಸಮಯದಲ್ಲೂ ಭಾರೀ ಪೈಪೋಟಿ ನಡೆದಿತ್ತು. ಮುಸ್ಲಿಂ ಸಮುದಾಯದವರು ಈ ಬಾರಿ ನಮಗೆ ಟಿಕೆಟ್ ಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ರು. ಇದರಿಂದ ಕಾಂಗ್ರೆಸ್ಗೆ ಭಾರೀ ತಲೆನೋವು ಶುರುವಾಗಿತ್ತು. ಕೊನೆಗೋ ಹೇಗೋ ಸಮಾಧಾನ ಮಾಡಿ ಸಮರ್ಥವರಿಗೆ ಟಿಕೆಟ್ ಕೊಡಲಾಗಿತ್ತು. ಇದರಿಂದ ಸಹಜವಾಗಿ ಅಸಮಾಧಾನ ಸ್ಫೋಟವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಮುಸ್ಲಿಂ ಮತಗಳು ವಿಭಜನೆಯಾಗೋ ಭಯವೇ ಎಲ್ಲರನ್ನ ಕಾಡುತ್ತಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮುಸ್ಲಿಂ ಸಮುದಾಯದ ಆದಿಲ್ ಬಾಷಾ ಕಣಕ್ಕೆ ಇಳಿತಾ ಇದ್ದು ಕಾಂಗ್ರೆಸ್ ಅನ್ನ ಕಂಗೆಡಿಸಿದೆ. ಹೀಗಾಗಿ ಆದಿಲ್ ಬಾಷಾ ಅವರ ಮನವೊಲಿಸೋಕೆ ನಲಪಾಡ್ ಯತ್ನಿಸಿದ್ರು. ಆದರೆ ನಲಪಾಡ್ ಮನವೊಲಿಕೆಯನ್ನ ಖಾದರ್ ನಿರಾಕರಿಸಿದ್ರು. ಈ ವೇಳೆ ಆದಿಲ್ ಬೆಂಬಲಿತ ಮುಸ್ಲಿಂ ಮುಖಂಡ ಹಾಗೂ ನಲಪಾಡ್ ನಡುವೆ ವಾಕ್ಸಮರ ನಡೆಯಿತು. ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಚಾರದ ಕಣಕ್ಕೆ ಇಳಿದಿದ್ರು. ಸಮರ್ಥ ಪರವಾಗಿ ಮತಬೇಟೆ ನಡೆಸಿದ್ರು. ನಂತರ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಈಗ ಒಳ್ಳೆಯ ವಾತಾವರಣ ಇದೆ. ಮೊದಲು ಸ್ವಲ್ಪ ಗೊಂದಲ ಇತ್ತು. ಸಮರ್ಥ ಗೆಲುವಿಗೆ ಸಮೀಪದಲ್ಲಿದ್ದಾರೆ. ಜಮೀರ್ ಒಬ್ಬ ಜನಪ್ರಿಯ ನಾಯಕರು. ಅವರು ಬರ್ತಾರೆ, ಎಲ್ಲರೂ ಸೇರಿ ಗೆಲ್ಲಿಸ್ಕೊಂಡು ಬರ್ತೀವಿ ಎಂದಿದ್ದಾರೆ. ಇಡೀ ಕ್ಷೇತ್ರವನ್ನು ಓಡಾಡ್ತೀವಿ. ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು. ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ಪೈಲ್ವಾನ್ ಅವರು ಕೂಡ ಕಣದಲ್ಲೇ ಇದ್ದರು. ಅವರು ಬಂದು ಇದನ್ನು ಮಾಡಿದರು. ಸೊ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ. ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕೋ ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ. ದಾವಣಗೆರೆಗೆ 12 ಭರವಸೆ ಕೊಟ್ಟ ಬಿಜೆಪಿಯಿಂದಲೂ ಪ್ರಮುಖ ನಾಯಕರು ದಾವಣಗೆರೆಯಲ್ಲಿ ಪ್ರಚಾರ ನಡೆಸಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅರವಿಂದ್ ಬೆಲ್ಲದ್, ಸುನಿಲ್ ಕುಮಾರ್, ಸಿಸಿ ಪಾಟೀಲ್ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ 12 ಭರವಸೆಗಳನ್ನು ನೀಡಿದ್ರು. ನಂತರ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ನವರು ಮುಸ್ಲಿಮರಿಗೆ ತಣ್ಣೀರೆರಚಿದ್ದಾರೆ. ಒಂದೇ ಮನೆಯಲ್ಲಿ 3 ಜನ ಅಧಿಕಾರದಲ್ಲಿದ್ದರೆ ದರ್ಪ ಹೆಚ್ಚುತ್ತೆ ಅಂತ ಟಾಂಗ್ ಕೊಟ್ಟರು. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ. ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋತದೆ. ಅದರಿಂದ ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಜನ ಈ ಬಾರಿ BJPಗೆ ಒಬ್ಬ ದಲಿತ ಮುಖಂಡ, ST ಮುಖಂಡ, ಆ ಸಮಾಜವನ್ನು BJP ಗುರ್ತು ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗನಾಗಿ ಅವನು ಕೆಲಸ ಮಾಡ್ತಾನೆ ಅನ್ನೋ ವಿಶ್ವಾಸವನ್ನು ನಾನು ದಾವಣಗೆರೆ ಜನತೆಗೆ ನಾನು ಕೊಡ್ತಾ ಇದ್ದೇನೆ. ಸಿಎಂ ಸಿದ್ದುಗೆ BSY ಪಂಚ್. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಭ್ರಷ್ಟಾಚಾರ ಮಾಡಿ ತುಘಲಕ್ ದರ್ಬಾರನ್ನ ಈ ಸರ್ಕಾರ ಮಾಡುತ್ತಿದೆ. ಈ ರಾಜ್ಯ ಕಂಡಂತಹ ಅತಿ ಭ್ರಷ್ಟ ಸರ್ಕಾರಕ್ಕೆ ಉಪಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರಚಾರದಲ್ಲಿ ಭಾಗವಹಿಸಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಮೂಡ ಸೈಟ್ ಹಗರಣ, SCP TSP ಹಗರಣ, 187 ಕೋಟಿ ತೆಲಂಗಾಣ ಎಲೆಕ್ಷನ್ಗೆ ದುರುಪಯೋಗ ಮಾಡಿಕೊಂಡಿರುವಂಥದ್ದು. ಇತ್ತ ರಾಜ್ಯದ ಉಪಚುನಾವಣಾ ಅಖಾಡಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಏಪ್ರಿಲ್ 4 ಮತ್ತು 5ರಂದು HD ಕುಮಾರಸ್ವಾಮಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಏಪ್ರಿಲ್ 5ರಂದು ಬಾಗಲಕೋಟೆಯಲ್ಲಿ BJP ಅಭ್ಯರ್ಥಿಗಳ ಪರ HDK ಪ್ರಚಾರ ಮಾಡಲಿದ್ದಾರೆ.